ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಿಸ್ಟರ್ ರಾಘವ್ ಆ್ಯಂಡ್ ಮಿಸಸ್ ರಾಘವ್ ಕಥೆಯ 32ನೇ ಸಂಚಿಕೆಗೆ ಸ್ವಾಗತ. ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ. ಮದುವೆ ಆಗಿ ಮನೆಗೆ ಬಂದ ರಾಘವ್ ಫ್ರೆಶ್ ಆಗಿ ಬರ್ತಾನೆ. ಮೈಥಿಲಿ ಒಡವೆ ಎಲ್ಲ ತೆಗೆದು ಜೋಡಿಸಿ ಇರ್ತಾಳೆ. ಆ ಕಡೆ ತಿರುಗು, ನಾನು ಬಟ್ಟೆ ಹಾಕ್ಕೋಬೇಕು ಹೇಳ್ತಾನೆ. ಮೈಥಿಲಿ ತಿರುಗಿ ಕೂತ್ಕೊಳ್ತಾಳೆ. ಬಟ್ಟೆ ಹಾಕಿ ಹೊರಗೆ ಹೋಗ್ತಾನೆ. ಮೈಥಿಲಿ ಫ್ರೆಶ್ ಆಗೋಕೆ ಹೋಗ್ತಾಳೆ. ಅರುಂಧತಿಯವರು ರಾಘವ್ನ ಕೇಳ್ತಾರೆ, ಮೈಥಿಲಿ ಎಲ್ಲೋ? ಊಟ ಮಾಡೋಕೆ ಅವಳನ್ನು ಕರ್ಕೊಂಡು ಬರೋಕೆ ಆಗಿಲ್ವಾ ಹೇಳ್ತಾರೆ. ಅವಳೇನು ಚಿಕ್ಕ ಮಗುನ, ಬರ್ತಾಳೆ. ಅವಳಿಗೆ ಈ ಮನೆ ಹೊಸದು ಅಲ್ವಾ, ಸಂಕೋಚ ಪಡ್ತಾಳೆ. ನಾನೇ ಕರ್ಕೊಂಡು ಬರ್ತೀನಿ ಹೇಳಿ ಹೋಗ್ತಾರೆ. ಮೈಥಿಲಿ ಫ್ರೆಶ್ ಆಗಿ ಬಟ್ಟೆ ಎಲ್ಲ ಜೋಡಿಸ್ತಾ ಇರ್ತಾಳೆ. ಅರುಂಧತಿಯವರು ಬಂದು, ಬಟ್ಟೆ ಇನ್ನೂ ಬ್ಯಾಗ್ನಲ್ಲೇ ಯಾಕೆ ಇಡ್ತೀಯಾ, ಕಬೋರ್ಡ್ನಲ್ಲಿ ಇಡು ಹೇಳ್ತಾರೆ. ಮೈಥಿಲಿ ತಲೆ ಆಡಿಸ್ತಾಳೆ. ಈಗ ಬಾ ಊಟ ಮಾಡೋಣ, ನಾಳೆ ಜೋಡಿಸಿ ಇಡು ಹೇಳ್ತಾರೆ. ಹ್ಞೂ ಹೇಳಿ ಹೋಗ್ತಾಳೆ ಅವರ ಜೊತೆ. ಬಾ ಕೂತ್ಕೋ ಹೇಳಿ ರಾಘವ್ ಪಕ್ಕ ಚೇರ್ ಎಳೆದು ಕೊಡ್ತಾರೆ. ಮೈಥಿಲಿ ಕೂತ್ಕೊಳ್ತಾಳೆ. ವನಜ ಬಡಿಸು ಹೇಳ್ತಾರೆ. ಹ್ಞೂ ಹೇಳಿ ಬಡಿಸ್ತಾಳೆ. ಮೈಥಿಲಿ ಸಂಕೋಚ ಪಡಬೇಡ, ಊಟ ಮಾಡು ಹೇಳ್ತಾರೆ. ಹ್ಞೂ ಹೇಳಿ ತಲೆ ಆಡಿಸ್ತಾಳೆ. ಇದುವರೆಗೂ ಒಂದು ಮಾತು ಆಡಿರೋದು ನಾನು ನೋಡಿಲ್ಲ, ಮಾತಾಡಿದರೆ ಮುತ್ತು ಉದುರುತ್ತಾ ಹೇಳ್ತಾನೆ ರಾಘವ್. ಆಗ ಎಲ್ಲರೂ ಶಾಕ್ನಿಂದ ರಾಘವ್ ಮುಖ ನೋಡ್ತಾರೆ. ರಾಘವ್ ಊಟ ಮಾಡ್ತಾ ಇರ್ತಾನೆ. ಅರುಂಧತಿ ಅವರು ಶಾಂತಲಾದೇವಿ ಅವರ ಮುಖ ನೋಡ್ತಾರೆ. ಮೈಥಿಲಿ ಅರುಂಧತಿ ಅವರ ಮುಖ ನೋಡ್ತಾಳೆ. ಶಾಂತಲಾದೇವಿ ಅವರು ಕೈ ಸನ್ನೆಯಲ್ಲಿ ಕೇಳ್ತಾರೆ, ಏನೇ ಇವನು ಹೀಗೆ ಹೇಳ್ತಿದ್ದಾನೆ, ಏನೋ ಗೊತ್ತಿಲ್ಲ ಹೇಳಿ ಕೈ ಸನ್ನೆ ಮಾಡ್ತಾರೆ ಅರುಂಧತಿ ಅವರು. ರಾಘವ್ ತಲೆ ಎತ್ತಿ ಅರುಂಧತಿ ಅವರ ಮುಖ ನೋಡ್ತಾನೆ. ಆಗ ನಗ್ತಾರೆ. ಏನಾಯಿತು ಕೇಳ್ತಾನೆ. ಏನಿಲ್ಲ ಹೇಳ್ತಾರೆ. ಮೈಥಿಲಿ ಇವತ್ತು ನೀನು ನನ್ನ ರೂಮ್ನಲ್ಲಿ ಮಲ್ಕೋ, ನಾಳೆ ಮುಹೂರ್ತ ಇರೋದು ಹೇಳಿದ್ರು ಪುರೋಹಿತರು. ಮೈಥಿಲಿ ಸುಮ್ಮನಿರ್ತಾಳೆ. ರಾಘವ್ ಊಟ ಮಾಡಿ ಎದ್ದು ಹೋಗ್ತಾನೆ. ಅರುಂಧತಿ ಅವರು ಮತ್ತು ಶಾಂತಲಾದೇವಿ ಅವರು ಊಟ ಮಾಡಿ ಎದ್ದು ರೂಮ್ಗೆ ಹೋಗ್ತಾರೆ. ಜೊತೆಗೆ ಮೈಥಿಲಿನೂ ಕರ್ಕೊಂಡು ಹೋಗ್ತಾರೆ. ಬಾಗಿಲು ಲಾಕ್ ಮಾಡ್ತಾರೆ. ಶಾಂತಲಾದೇವಿ ಅವರು ಹೇಳ್ತಾರೆ, ಏನೇ ಇವನಿಗೆ ಗೊತ್ತಿಲ್ವಾ ಇವಳು ಮಾತಾಡಲ್ಲ ಅಂತ? ಗೊತ್ತಿಲ್ಲ ಅನ್ಸುತ್ತೆ ಅತ್ತೆ, ನಾನು ಅವತ್ತೇ ಕೇಳಿದ್ದೆ ನಿನ್ನ. ಹ್ಞೂ ಅತ್ತೆ, ಇವರು ಇಬ್ಬರು ಮೀಟ್ ಆಗಿದ್ರು ಅಲ್ವಾ, ಗೊತ್ತಿರಬಹುದು ಅಂದ್ಕೊಂಡೆ. ಮೈಥಿಲಿ, ಅವನು ನಿನ್ನ ಜೊತೆ ಮಾತಾಡಿಲ್ವಾ, ಹೇಳಿಲ್ವಾ ನೀನು ಕೇಳ್ತಾರೆ. ಇಲ್ಲ ಹೇಳ್ತಾಳೆ. ಅಯ್ಯೋ ದೇವ್ರೇ ಅಂತ ತಲೆ ಮೇಲೆ ಕೈ ಇಟ್ಟು ಕೂತ್ಕೋತಾರೆ. ಮೈಥಿಲಿ ಅಳೋಕೆ ಶುರು ಮಾಡ್ತಾಳೆ. ಏನೇ ಮಾಡೋದು ಇವಾಗ, ಅವನಿಗೆ ಗೊತ್ತಾದರೆ ಕುರುಕ್ಷೇತ್ರ ನಡೆಯುತ್ತೆ. ಹ್ಞೂ ಅತ್ತೆ, ಅವನಿಗೆ ಇವಳು ಇಷ್ಟ ಆಗಿದ್ಲು ಅಲ್ವಾ, ಎಲ್ಲ ಗೊತ್ತಿದ್ದು ಇಷ್ಟಪಟ್ಟಿದ್ದಾನೆ ಅಂದ್ಕೊಂಡೆ, ನಂದೇ ತಪ್ಪು. ಈಗ ಏನು ಮಾಡೋದು ಅತ್ತೆ? ಏನು ಮಾಡೋಕ್ಕೂ ಆಗಲ್ಲ, ಹೇಳೋದು ಬೇಡ ಅವನಿಗೆ. ಆದಷ್ಟು ಇವಳು ಅವನಿಂದ ದೂರ ಇರಲಿ. ಅವನು ಮಾತಾಡಿಸೋಕ್ಕೆ ಬಂದರೆ ಹೇಗಾದರೂ ತಪ್ಪಿಸ್ಕೊಂಡು ಇರಲಿ, ಬೇರೆ ದಾರಿ ಇಲ್ಲ. ಹೌದು, ಸ್ವಲ್ಪ ಟೈಮ್ ಹೋದ್ಮೇಲೆ ಅವನು ನಿನ್ನ ತುಂಬ ಹಚ್ಕೊಂಡು ಬಿಡ್ತಾನೆ, ಆಮೇಲೆ ವಿಷಯ ತಿಳಿಸಿದರೆ ಆಯಿತು, ಆಗ ಏನೂ ಆಗಲ್ಲ ಹೇಳ್ತಾರೆ ಅರುಂಧತಿ ಅವರು. ಎಷ್ಟೇ ಸಮಾಧಾನ ಮಾಡಿದರೂ ಮೈಥಿಲಿಗೆ ಭಯ ಬೇಜಾರು ಕಮ್ಮಿ ಆಗಲ್ಲ. ನನ್ನ ಲೈಫು ಹಾಳು ಆಗ್ತಿದೆ, ಅವನಿಗೆ ನನ್ನ ವಿಷಯ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡಬಹುದು, ಡೈವೋರ್ಸ್ ಕೊಡ್ತಾನೆ ಖಂಡಿತ ಅಂತ ಅಂದ್ಕೊಳ್ತಾಳೆ. ಮೈಥಿಲಿ ಅಳೋದು ನೋಡಿ ಅರುಂಧತಿ ಅವರು ಮೈಥಿಲಿ ತಲೆ ಸವರಿ, ನೀನು ಬೇಜಾರು ಮಾಡ್ಕೋಬೇಡ, ನಿನ್ನ ಜೊತೆ ನಾವಿದ್ದೇವೆ, ನನ್ನ ತಪ್ಪಿನಿಂದ ಇಷ್ಟೆಲ್ಲ ಆಯಿತು. ನನ್ನ ಮಗ ಒಳ್ಳೆಯವನು, ಅವನಿಗೆ ಕೋಪ ಜಾಸ್ತಿ, ಅವನ ಕೋಪ ಕಮ್ಮಿ ಮಾಡಿಸಿ ಅವನನ್ನು ಒಳ್ಳೆಯವನನ್ನಾಗಿ ಮಾಡುವ ಜವಾಬ್ದಾರಿ ನಿನ್ನ ಮೇಲಿದೆ. ನೀನು ಸ್ಟ್ರಾಂಗ್ ಆಗಿರು, ಏನೂ ಆಗಲ್ಲ. ಈಗ ಮಲ್ಕೋ ಬಾ ಹೇಳಿ ಬೆಡ್ ಮೇಲೆ ಮಲಗೋಕೆ ಹೇಳ್ತಾರೆ. ಮೈಥಿಲಿ ಮಲ್ಕೊಳ್ತಾಳೆ. ಅತ್ತೆ ಬನ್ನಿ ನೀವು ಮಲ್ಕೊಳ್ಳಿ ಹೇಳಿ ಕರ್ಕೊಂಡು ಹೋಗ್ತಾರೆ. ಅವರನ್ನು ರೂಮ್ಗೆ ಬಿಟ್ಟು ಬಂದು ಮೈಥಿಲಿ ಪಕ್ಕ ಮಲ್ಕೊಳ್ತಾರೆ. ಮೈಥಿಲಿ ಏನೇನೋ ಯೋಚನೆ ಮಾಡ್ತಾ ಕಣ್ಣು ಮುಚ್ಚಿ ಮಲಗ್ತಾಳೆ. ಅರುಂಧತಿ ಅವರು ಯೋಚನೆ ಮಾಡ್ತಾರೆ, ರಾಘವ್ಗೆ ಎಲ್ಲನೂ ಪರ್ಫೆಕ್ಟ್ ಇರಬೇಕು. ತಾನು ಮದುವೆ ಆಗಿರುವ ಹುಡುಗಿಗೆ ಮಾತು ಬರಲ್ಲ ಅಂತ ಗೊತ್ತಾದರೆ ಹೇಗೆ ರಿಯಾಕ್ಟ್ ಮಾಡಬಹುದು, ಅದನ್ನು ಊಹಿಸಿಕೊಳ್ಳೋಕ್ಕೂ ಭಯ ಆಗುತ್ತೆ ಅಂತ ಅಂದ್ಕೊಳ್ತಾ ಮೈಥಿಲಿನ ನೋಡ್ತಾರೆ. ನಾನು ಸುಮ್ಮನೆ ಈ ಹುಡುಗಿ ಬಾಳು ಹಾಳು ಮಾಡಿದೆ,
ಇದೆಲ್ಲ ಹೇಗೆ ಸರಿ ಮಾಡೋದು? ದೇವ್ರೆ ನೀನೇ ದಾರಿ ತೋರಿಸು ಹೇಳಿ ಮಲ್ಕೊಳ್ತಾರೆ. ರಾಘವ್ ಮಲ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾನೆ. ಫ್ರೆಂಡ್ಸ್ ಎಲ್ಲರೂ ವಿಶ್ ಮಾಡಿರ್ತಾರೆ. ಕೆಲವರು ಫಸ್ಟ್ ನೈಟ್ಗೆ ವಿಶ್ ಮಾಡಿರ್ತಾರೆ. ರಾಘವ್ ಆನ್ಲೈನ್ ಬಂದಿರೋದು ನೋಡಿ ಕಾಲ್ ಮಾಡ್ತಾನೆ ನವೀನ್. ಎಲ್ರಿಗೂ ಕಾನ್ಫರೆನ್ಸ್ ಆಗ್ತಾನೆ. ಫಸ್ಟ್ ನೈಟ್ ಅಲ್ವೇನೋ, ನೀನು ನೋಡಿದ್ರೆ ಆನ್ಲೈನ್ ಇದೆಯಾ ಹೇಳ್ತಾನೆ ನವೀನ್. ಫಸ್ಟ್ ನೈಟ್ ಇಲ್ಲ, ಏನಿಲ್ಲ ಹೇಳ್ತಾನೆ. ಯಾಕೋ ಇಲ್ಲ, ಏನಾಯಿತು ಹೇಳ್ತಾನೆ ರಾಯನ್. ಅದೇನೋ ಮುಹೂರ್ತ ನೋಡ್ತಾರಂತೆ, ಅದಕ್ಕೂ ನಾಳೆ ಮಾಡಿ ಹೇಳಿದ್ದಾರೆ ಅಂತೆ. ಓ ಹೌದಾ, ಅದಕ್ಕೆ ಬಾಸ್ ಬೇಜಾರಿನಲ್ಲಿ ಆನ್ಲೈನ್ ಇರೋದು. ಹೋಗ್ರು, ನನಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಹೇಳ್ತಾನೆ ರಾಘವ್. ಹೌದಪ್ಪ, ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ತಿಂಗಳಿಗೊಬ್ಳು ಗರ್ಲ್ಫ್ರೆಂಡ್ ಮಾಡ್ಕೊಳ್ಳೋನು ನೀನು, ಈಗ ಇಂಟ್ರೆಸ್ಟ್ ಇಲ್ಲ ಹೇಳ್ತೀಯ, ಕಳ್ಳ ಹೇಳಿ ನಗ್ತಾರೆ. ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಯಾಕ್ರೋ ತಲೆ ತಿಂತೀರಿ ಹೇಳ್ತಾನೆ ರಾಘವ್. ನಿನ್ನ ಫಸ್ಟ್ ನೈಟ್ಗೆ ಡಿಸ್ಟರ್ಬ್ ಮಾಡೋಣ ಅಂತ ಕಾಲ್ ಮಾಡಿದ್ವಿ, ಅದು ಆಗಿಲ್ಲ ಅಲ್ವಾ? ಓ ಈಡಿಯಟ್ಸ್, ನಿಮ್ಮನ್ನು ಯಾವುದರಲ್ಲಿ ಹೊಡಿಬೇಕು ಕೇಳ್ತಾನೆ. ಹೊಡೆಯೋದು ಎಲ್ಲ ಆಮೇಲೆ, ಫಸ್ಟ್ ನೈಟ್ಗೆ ಟಿಪ್ಸ್ ಬೇಕಾ ಕೇಳ್ತಾನೆ ನವೀನ್. ಅಯ್ಯೋ ನಿನ್ನ ಲೂಸು. ಆಗ ರಾಯನ್ ಹೇಳ್ತಾನೆ, ಟಿಪ್ಸ್ ನೀನೇ ರಾಘವ್ನಿಂದ ಕೇಳಬೇಕು, ಅಷ್ಟು ಬ್ರಿಲಿಯಂಟ್ ಅವನು. ನಿಮಗೆ ತಿಂದು ಕೊಬ್ಬು, ನಾಳೆ ನೋಡ್ಕೋತೀನಿ ನಿಮ್ಮನ್ನು ಹೇಳಿ ಕಾಲ್ ಕಟ್ ಮಾಡ್ತಾನೆ ರಾಘವ್. ರಾಯನ್ ಮತ್ತೆ ಕಾಲ್ ಮಾಡ್ತಾನೆ. ರಿಸೀವ್ ಮಾಡಿ ಏನೋ ನಿಂದು ಹೇಳ್ತಾನೆ. ನಾಳೆ ಎಷ್ಟು ಗಂಟೆಗೆ ಮುಹೂರ್ತ? ಯಾಕೆ ನಿಂಗೆ ಕೇಳ್ತಾನೆ. ಅದೇ ಟೈಮ್ಗೆ ಕಾಲ್ ಮಾಡ್ತೀವಿ ಹೇಳ್ತಾನೆ. ಅಯ್ಯೋ ನಿನ್ನ ಅಜ್ಜಿ, ಮುಚ್ಕೊಂಡು ಕಾಲ್ ಇಟ್ರಿ ಸರಿ, ನಾಳೆ ವಿಡಿಯೋ ಕಾಲ್ ಮಾಡ್ತೀವಿ ಹೇಳಿ ನಗ್ತಾ ಕಾಲ್ ಕಟ್ ಮಾಡ್ತಾನೆ ರಾಯನ್. ರಾಘವ್ ನಗ್ತಾ ಲೂಸ್ ಹೇಳ್ತಾ ಮೊಬೈಲ್ ನೋಡ್ತಾನೆ. ಗ್ರೂಪ್ನಲ್ಲಿ ರಾಯನ್ ಮೆಸೇಜ್ ಮಾಡಿರ್ತಾನೆ, ನಾಳೆ ನೈಟ್ ಎಲ್ಲರೂ ವಿಡಿಯೋ ಕಾಲ್ಗೆ ಜಾಯ್ನ್ ಆಗಿ ಅಂತ. ಈ ತರಲೆ ಏನು ಎಡವಟ್ಟು ಮಾಡ್ತಾನೋ, ಇವರಿಗೆ ಹೇಳಿದ್ದೇ ತಪ್ಪಾಯಿತು ಅಂತ ಮೊಬೈಲ್ ಆಫ್ ಮಾಡಿ ಮಲಗ್ತಾನೆ. ಬೆಳಿಗ್ಗೆ ಮೈಥಿಲಿ ಬೇಗ ಎದ್ದು ಸ್ನಾನ ಮಾಡಿ ದೇವರಿಗೆ ದೀಪ ಹಚ್ಚಿ ಮನೆಗೆಲ್ಲ ಧೂಪ ಹಿಡಿದು ಹಾಲು ಬಿಸಿ ಮಾಡ್ತಾ ಇರ್ತಾಳೆ. ಆಗ ವನಜ ಬರ್ತಾಳೆ. ಅಮ್ಮ, ನೀವು ಯಾಕೆ ಇದೆಲ್ಲ ಮಾಡ್ತೀರಿ, ಹೋಗಿ, ನಾನು ಮಾಡ್ತೀನಿ ಹೇಳ್ತಾಳೆ. ಹೊರಗೆ ಹೋಗಿ ಮನೆಯೆಲ್ಲ ಗುಡಿಸೋಕೆ ಶುರು ಮಾಡ್ತಾಳೆ. ಅಷ್ಟರಲ್ಲಿ ವನಜ ಗ್ರೀನ್ ಟೀ ಮಾಡಿ ಅರುಂಧತಿಯವರಿಗೆ ಕೊಡೋಕೆ ಹೋಗ್ತಾಳೆ. ಮೈಥಿಲಿ ಗುಡಿಸೋದು ನೋಡಿ, ಬಿಡಿ ಅಮ್ಮ, ಅದು ಮಾಡೋಕೆ ಈಗ ಬರ್ತಾರೆ, ನೀವು ಕಾಫಿ ಕುಡಿತೀರಾ? ಏನು ಕುಡಿಯೋದು ನೀವು ಕೇಳ್ತಾಳೆ. ಇದನ್ನು ಇಲ್ಲೇ ಬಿಡಿ, ನಾನು ಅಮ್ಮವರಿಗೆ ಕೊಟ್ಟು ಬರ್ತೀನಿ ಹೇಳ್ತಾಳೆ ವನಜ. ಆಗ ಮೈಥಿಲಿ ನಾನು ಕೊಡ್ತೀನಿ ಹೇಳಿ ತಗೊಳ್ತಾಳೆ. ಬೇಡ ಅಮ್ಮ, ನನಗೆ ಬೈತಾರೆ ಮತ್ತೆ. ಇಲ್ಲ, ನಾನು ನೋಡ್ಕೋತೀನಿ ಹೇಳಿ ತಗೊಂಡು ಹೋಗ್ತಾಳೆ. ವನಜ ಅಡಿಗೆ ಕೋಣೆಗೆ ಹೋಗ್ತಾಳೆ. ಮೈಥಿಲಿ ಅರುಂಧತಿ ಅವರ ರೂಮಿಗೆ ಹೋಗಿ ಅರುಂಧತಿ ಅವರನ್ನು ಎಬ್ಬಿಸ್ತಾಳೆ. ಅರುಂಧತಿ ಅವರು ಸಡನ್ಲಿ ಕಣ್ಣು ಬಿಟ್ಟು ನೋಡ್ತಾರೆ. ಯಾಕಂದರೆ ಇದುವರೆಗೂ ಅವರ ಕೈ ಹಿಡಿದು ಕರೆದು ಯಾರೂ ಎಬ್ಬಿಸಿರಲ್ಲ. ಮೈಥಿಲಿನ ನೋಡಿ ಶಾಕ್ ಆಗಿ, ನೀನಾ, ಏನು ಅಂತ ಕೇಳ್ತಾರೆ. ಗ್ರೀನ್ ಟೀ ತೋರಿಸ್ತಾಳೆ. ನೀನು ಯಾಕೆ ತರೋಕ್ಕೆ ಹೋದೆ? ವನಜ ಏನು ಮಾಡ್ತಿದ್ದಾಳೆ? ನಾನೇ ಕೊಡ್ತೀನಿ ಹೇಳಿ ತಂದೆ ಹೇಳ್ತಾಳೆ. ನಿನ್ನ ಮಾತು ನನಗೆ ಅರ್ಥ ಆಗಲ್ಲ ಹೇಳಿ ಗ್ರೀನ್ ಟೀ ತಗೋತಾರೆ. ಮೈಥಿಲಿ ಬೇಜಾರು ಮಾಡಿಕೊಂಡು ಹೋಗ್ತಾಳೆ. ಅಡಿಗೆ ಕೋಣೆಗೆ ಹೋಗಿ ವನಜ ಬೇಡ ಅಂದರೂ ಕೆಲಸ ಮಾಡ್ತಾ ಇರ್ತಾಳೆ. ಕೇಸರಿ ಬಾತ್ ಮಾಡ್ತಾಳೆ. ಎಲ್ಲರೂ ಫ್ರೆಶ್ ಆಗಿ ತಿಂಡಿ ತಿನ್ನೋಕ್ಕೆ ಬರ್ತಾರೆ. ವನಜ ತಿಂಡಿ ಎಲ್ಲ ಟೇಬಲ್ ಮೇಲೆ ಜೋಡಿಸ್ತಾ ಇರ್ತಾಳೆ. ಮೈಥಿಲಿನೂ ಜೋಡಿಸಿ ಇರ್ತಾಳೆ. ಎಲ್ಲರೂ ಕೂತ್ಕೊಳ್ತಾರೆ. ಮೈಥಿಲಿ ಎಲ್ರಿಗೂ ತಿಂಡಿ ಹಾಕ್ತಾಳೆ. ನೀನು ಕೂತ್ಕೋ ಬಾ ಹೇಳ್ತಾರೆ ಅರುಂಧತಿ ಅವರು. ಬಾ ಹೇಳಿ ಕೈ ಹಿಡಿದು ಕೂತ್ಕೊಳಿಸ್ತಾರೆ. ಇಡ್ಲಿ ಚಟ್ನಿ ತಿಂದಾದ್ಮೇಲೆ ಕೇಸರಿ ಬಾತ್ ಹಾಕ್ತಾಳೆ ವನಜ. ಏನು ಇಷ್ಟೊಂದು ಗಮ್ ಅಂತಿದ್ದೆ ಹೇಳ್ತಾರೆ ಅರುಂಧತಿ ಅವರು. ಕೇಸರಿ ಬಾತ್ ತಿಂದು ಈಗ ಸರಿಯಾಗಿ ಅಡುಗೆ ಕಲ್ತಿದ್ದೀಯ ನೀನು ಹೇಳ್ತಾರೆ ಶಾಂತಲಾದೇವಿ ಅವರು. ಸೂಪರ್ ಆಗಿ ಇದೆ ಮಮ್ಮಿ. ಹೌದು ಕಣೋ, ಇಷ್ಟೊಂದು ಪರ್ಫೆಕ್ಟ್ ಕೇಸರಿ ಬಾತ್ ನಾನು ತಿಂದೇ ಇಲ್ಲ ಇದುವರೆಗೂ. ನಾನು ಅಷ್ಟೇ ಮಮ್ಮಿ, ತಿಂದಿಲ್ಲ ಹೇಳಿ ಚಪ್ಪರಿಸ್ಕೊಂಡು ತಿಂತಾನೆ. ಹೇಗೆ ಮಾಡಿದ್ಯಾ ಇವತ್ತು? ನೀನು ಅವತ್ತು ಮಾಡಿದ್ದು ಹೀಗೆ ಆಗಿರಲಿಲ್ಲ, ಇವತ್ತು ಚೆನ್ನಾಗೇ ಮಾಡಿದ್ದೀಯಾ, ಗುಡ್, ಇಂಪ್ರೂವ್ ಆಗ್ತಿದ್ದೀಯಾ ಹೇಳ್ತಾರೆ. ಅದು ಅಮ್ಮವರೇ, ಕೇಸರಿ ಬಾತ್ನ ಮೈಥಿಲಿ ಅಮ್ಮ ಮಾಡಿದ್ದು, ನಾನು ಬೇಡ ಹೇಳಿದ್ರು ಮಾಡಿದ್ರು ಹೇಳ್ತಾಳೆ. ಎಲ್ಲರೂ ಮೈಥಿಲಿ ಮುಖ ನೋಡಿ, ಹೌದಾ, ತುಂಬ ಚೆನ್ನಾಗಿ ಮಾಡಿದ್ಯಾ, ಸೂಪರ್ ಹೇಳ್ತಾರೆ ಅರುಂಧತಿ ಅವರು. ಮೈಥಿಲಿ ಸಣ್ಣಗೆ ನಗ್ತಾಳೆ. ಸರಿ ಬೇಗ ತಿನ್ನು, ನೀನು ವರ್ಕ್ ಮಾಡೋ ಆಫೀಸ್ಗೆ ಹೋಗಿ ಮಾತಾಡಿ ಬರೋಣ ಹೇಳ್ತಾರೆ. ರಾಘವ್ ಎಲ್ಲೂ ಹೋಗಬೇಡ ಇವತ್ತು, ಸಂಜೆ ಮುಹೂರ್ತ ಇದೆ, ನಿನ್ನ ರೂಮ್ ಡೆಕೋರೇಷನ್ ಮಾಡೋಕೆ ಬರ್ತಾರೆ, ನೋಡ್ತಾ ಇರು,
ಮೈಥಿಲಿ ನಿನ್ನ ಬ್ಯಾಗ್ ಗೆಸ್ಟ್ ರೂಮ್ನಲ್ಲಿ ಇಟ್ಟು ಲಾಕ್ ಹಾಕು. ವನಜ ಹೋಗು ಅವಳ ಜೊತೆ. ಬ್ಯಾಗ್ ಎಲ್ಲ ರೂಮ್ನಲ್ಲಿ ಇಟ್ಟು ಲಾಕ್ ಹಾಕು ಹೇಳ್ತಾರೆ. ಸರಿ ಅಮ್ಮ ಹೇಳ್ತಾಳೆ ವನಜ. ರಾಘವ್ ಮೈಥಿಲಿ ಕಿವಿ ಹತ್ತಿರ ಹೇಳ್ತಾನೆ, ಕೇಸರಿ ಬಾತ್ ಸೂಪರ್, ನನಗೆ ಬಿಸಿಬೇಳೆ ಬಾತ್ ಫೇವ್ರೇಟ್, ನಾಳೆ ಮಾಡು ಹೇಳ್ತಾನೆ. ಅರುಂಧತಿ ಅವರು ನೋಡಿ, ಏನೋ ಹೆಂಡತಿ ಜೊತೆ ಫೀಸು ಮಾತು ಕಳ್ಳ. ನೋಡಿ ಅತ್ತೆ, ಈಗಲೇ ನಾವು ಹೊರಗಿನವರು ಆಗಿಬಿಟ್ವಿ, ನಮಗೆ ಕೇಳದ ಹಾಗೆ ಹೆಂಡತಿ ಜೊತೆ ಮಾತಾಡ್ತಾನೆ. ರಾಘವ್ ನಾಚಿಕೆಯಿಂದ ತಲೆ ಕೆಳಗೆ ಮಾಡಿ ತಿನ್ನೋಕೆ ಶುರು ಮಾಡ್ತಾನೆ. ನಾಚಿಕೆ ನೋಡು ಕಳ್ಳ ಹೇಳಿ ನಗ್ತಾರೆ ಅರುಂಧತಿ ಅವರು. ಏನು ಹೇಳ್ದ ನನ್ನ ಮಗ ಅಂತ ಕೇಳ್ತಾರೆ ಅರುಂಧತಿ ಅವರು. ಆಗ ಮೈಥಿಲಿನ ಹೋಗೋಕೆ ಸನ್ನೆ ಮಾಡ್ತಾರೆ ಶಾಂತಲಾದೇವಿ ಅವರು. ಮೈಥಿಲಿ ಎದ್ದು ಅಡುಗೆ ಕೋಣೆಗೆ ಹೋಗ್ತಾಳೆ. ಅಯ್ಯೋ, ಅವಳು ನಾಚ್ಕೊಂಡ್ಲು. ಕಳ್ಳ, ಪೋಲಿ ಆಗಿದ್ದೀಯಾ ಹೇಳ್ತಾರೆ. ಹಾಗೇನು ಇಲ್ಲ ಮಮ್ಮಿ, ಅವಳು ಸುಮ್ಮನೆ ಓವರ್ ಆಗಿ ಆಡ್ತಾಳೆ. ನಾನು ಇಷ್ಟೇ ಹೇಳಿದ್ದು, ನಾಳೆ ಬಿಸಿಬೇಳೆ ಬಾತ್ ಮಾಡು ಅಂತ. ಓ ಹೌದಾ, ಇನ್ನು ನಿನ್ನ ಫೇವ್ರೇಟ್ ಇರೋದು ಎಲ್ಲ ಮಾಡಿಸ್ಕೊಂಡು ತಿನ್ನು, ಆದರೆ ಹೊರಗೆ ಹೋಗಿ ಕುಡಿಯೋದು ಮಾಡಬೇಡ ಹೇಳ್ತಾರೆ ಅರುಂಧತಿ ಅವರು. ಮಮ್ಮಿ, ಅವಳ ಮುಂದೆ ಹೇಳಿ ನನ್ನ ಮರ್ಯಾದೆ ತೆಗಿಬೇಡಿ, ಕುಡಿಯಲ್ಲ ಇನ್ನು ಹೇಳ್ತಾನೆ. ಓಕೆ, ನಾನು ರೆಡಿ ಆಗ್ತೀನಿ. ಮೈಥಿಲಿ ಬಾ, ನೀನು ರೆಡಿ ಆಗು ಹೇಳ್ತಾರೆ. ಇಬ್ಬರು ರೆಡಿಯಾಗಿ ಹೋಗ್ತಾರೆ. ಹೋಗುವಾಗ ಅರುಂಧತಿ ಅವರು ಶಂಕರಪ್ಪನಿಗೆ ಕಾಲ್ ಮಾಡ್ತಾರೆ. ನೀವು ಫ್ರೀಯಾಗಿ ಇದ್ದರೆ ಸ್ವಲ್ಪ ಬರೋಕೆ ಆಗುತ್ತಾ ಕೇಳ್ತಾರೆ. ಯಾಕಮ್ಮ, ಏನಾಯಿತು ಅಂತ ಗಾಬರಿಯಿಂದ ಕೇಳ್ತಾನೆ ಶಂಕರಪ್ಪ. ಗಾಬರಿ ಆಗಬೇಡಿ, ಏನೂ ಆಗಿಲ್ಲ. ಮೈಥಿಲಿ ಮತ್ತು ನಾನು ಹೊರಗೆ ಬಂದಿದ್ವಿ, ನಿಮ್ಮ ಜೊತೆ ಮಾತಾಡೋಕೆ ಇದೆ, ಬನ್ನಿ ಹೇಳ್ತಾರೆ. ಸರಿ ಅಮ್ಮ, ಈಗಲೇ ಬರ್ತೀನಿ. ಸರಿ, ನೀವು ನಿಮ್ಮ ಮನೆ ಹತ್ರ ಬಸ್ ಸ್ಟಾಪ್ನಲ್ಲಿ ಇರಿ, ನಾವು ಬರ್ತೀವಿ ಹೇಳ್ತಾರೆ. ಸರಿ ಅಮ್ಮ ಹೇಳ್ತಾನೆ ಶಂಕರಪ್ಪ. ಶಂಕರಪ್ಪ ಅವಸರವಾಗಿ ಹೊರಡೋದು ನೋಡಿ, ಏನು ಮಗ, ಎಲ್ಲಿಗೆ ಹೊರಟೆ ಕೇಳ್ತಾರೆ ನೀಲಮ್ಮ. ಅದು ಬೀಗರು ಕಾಲ್ ಮಾಡಿದ್ರು, ಬರೋಕೆ ಹೇಳಿದ್ರು. ಹೌದಾ, ಯಾಕಂತೆ, ಏನಾಯಿತು? ಗೊತ್ತಿಲ್ಲ ಅವ್ವ, ಮಾತಾಡೋಕೆ ಇದೆ ಬನ್ನಿ ಹೇಳಿದ್ರು. ಮೈಥಿಲಿನೂ ಇದ್ದಾಳೆ ಅಂತೆ. ಹೌದಾ, ನಾನು ಬರ್ಲಾ ಕೇಳ್ತಾರೆ. ಬೇಡ ಅವ್ವ, ನಾನು ವಿಚಾರಿಸಿಕೊಂಡು ಬರ್ತೀನಿ, ಗಾಬರಿ ಪಡಬೇಡ. ಹುಷಾರು ಹೇಳ್ತಾರೆ ನೀಲಮ್ಮ. ಹೇಳಿ ಹೋಗ್ತಾನೆ. ಅರುಂಧತಿ ಅವರು ಮೈಥಿಲಿ ಆಫೀಸ್ಗೆ ಹೋಗಿ ಮಾತಾಡಿ, ಇನ್ನು ಇವಳು ಬರಲ್ಲ ಜಾಬ್ಗೆ, ಏನೆಲ್ಲ ಫಾರ್ಮಾಲಿಟಿ ಇದೆ ಎಲ್ಲ ಮಾಡಿ ಹೇಳ್ತಾರೆ. ಓಕೆ ಮೇಡಮ್ ಹೇಳ್ತಾರೆ. ಮೈಥಿಲಿ ಸಿಗ್ನೇಚರ್ ತಗೊಳ್ತಾರೆ. ಓಕೆ, ನಾವಿನ್ನು ಹೊರಡ್ತೀವಿ ಹೇಳ್ತಾರೆ. ಅಲ್ಲಿಂದ ಸೀದಾ ಶಂಕರಪ್ಪ ಇದ್ದಲ್ಲಿ ಹೋಗ್ತಾರೆ. ಕತೆ ಮುಂದುವರಿಯೋದು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.